ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಎಗ್ ಗೋಟೆಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ಎಗ್ಸ್ನ ಬಾಯ್ಲಿಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಕಾದಿರೋ ಎಣ್ಣೆಗೆ ಚಿಕ್ಕದಾಗಿ ಹೆಚ್ಚಿರೋ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮನೇಲಿತ್ತು ಹಾಗಾಗಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದ ನಂತರ ಇದಕ್ಕೆ ಟೊಮ್ಯಾಟೋಸ್ನ ಹಾಕ್ಕೋಬೇಕು. ಆಮೇಲೆ ಖಾರದ ಪುಡಿ, ಕೊರಿಯಂಡ್ರ್ ಪುಡಿ, ಜೀರಾ ಪೌಡ್ರು, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮ್ಯಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಾಯ್ಲ್ಡ್ ಎಗ್ನ ಈ ರೀತಿ ತುರ್ಕೋಬೇಕು. ಸೊ ನೋಡಿ, ತುರಿದಿರೋದು ಈ ರೀತಿ ಸಾಫ್ಟಾಗಿ ಬಂದಿರುತ್ತೆ. ಕ್ಯಾರೆಟ್ ತುರಿಯೋ ಗ್ರೇಟರಲ್ಲಿ ನೀವು ತುರ್ಕೊಳ್ಳಿ. ಅದಾದ ನಂತರ ನಮ್ಮ ಗೊಜ್ಜಿಗೆ ಈ ತುರ್ಕೊಂಡಿರೋ ಬಾಯ್ಲ್ಡ್ ಎಗ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಕಡೆ ಹಾಫ್ ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕ್ಕೊಳ್ಳಿ. ನಂತರ ಸರ್ವ್ ಮಾಡುವಾಗ ಇನ್ನೊಂದು ಹಾಫ್ ಫ್ರೈನ ಮೇಲ್ಗಡೆ ಇಟ್ಬಿಟ್ಟು ಸರ್ವ್ ಮಾಡಬೇಕಾಗುತ್ತೆ. 3 ಸ್ಟೆಪ್ಸಲ್ಲಿ ಇದರಲ್ಲಿ ಎಗ್ ಹಾಕಬೇಕಾಗುತ್ತೆ. ಇದು ಚಪಾತಿಗೆ, ಪೂರಿಗೆ, ಆಮೇಲೆ ಪಾವ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಬಟ್ ನಾನಿಲ್ಲಿ ರಾಗಿ ರೊಟ್ಟಿ ಒಟ್ಟಿಗೆ ಇದನ್ನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟ್ ರೆಸಿಪಿ ಎಗ್ಗಲ್ಲಿ. ಯಾರಿಗೆಲ್ಲ ಎಗ್ ಇಷ್ಟ ಇದನ್ನು ಟ್ರೈ ಮಾಡಿ ನೋಡಿ. ಬಾಯ್.